ಯಾರಾದರೂ ಕೆಲಸಕ್ಕೆ ಅವಕಾಶ ಮಾಡಿಕೊಡ್ತಾರ, ನಮಗೆ ಯಾರಾದರೂ ನಮಗೆ ಒಳ್ಳೆ ಕಾಲೇಜ್ಗಳನ್ನು ಕೊಡ್ತಾರೆ, ಒಳ್ಳೆ ಆರೋಗ್ಯದ ವ್ಯವಸ್ಥೆ ಕೊಡ್ತಾರೆ. ಸರ್ ಎಜುಕೇಶನ್, ಎಂಪ್ಲಾಯ್ಮೆಂಟ್, ಪೆನ್ಷನ್, ಮಹಿಳಾ ಸಬಲೀಕರಣ, ಲೋನ್ಸ್, ಅದು ಕಾಮನ್ ಆಗಿ ಎಲ್ಲ ಪಾರ್ಟಿಗಳು ಅದನ್ನೇ ಕೊಡ್ತಾ ಇದಾವೆ. ಅದ್ರ ಮೇಲೆ ಯಾವುದು ವಿಶ್ವಾಸ ಉಳಿದಿಲ್ಲ. ಯಾಕಂದ್ರೆ ಲಾಸ್ಟ್ ನಡೆದ ಒಂದು 5 ವರ್ಷದಲ್ಲಿ ನಡೆದ ಯಾವುದೇ ನೀವು ಕೆಲಸದ ತೆಗೆದುಕೊಂಡ ಎಕ್ಸಾಮ್ಗಳು ನೋಡಿದ್ರು ಎಲ್ಲವೂ ಅಲ್ಲಿ ಎಕ್ಸಾಮ್ಗಳಾಗಿದ್ದಾವೆ, ಎಲ್ಲವೂ ಕ್ವಶನ್ ಪೇಪರ್ಗಳು ಔಟ್ ಆಗಿದ್ದಾವೆ. ಯಾರ ಮೇಲೆ ಅಲ್ಲಿ ವಿಶ್ವಾಸ ಉಳಿದಿಲ್ಲ. ಎಸ್, ವರ್ಷಕ್ಕೆ 10,000 ಗ್ಯಾರಂಟಿ, ಆಲ್ಮೋಸ್ಟ್ ಆಲ್ ಗ್ಯಾರಂಟಿ ಕೈ ಹಿಡಿದಿದೆ. ಅದರಲ್ಲೂ ಕೂಡ ಕರ್ನಾಟಕಕ್ಕೂ ಮತ್ತು ಕೈ ಹಿಡಿದಿದೆ. ಈಗ ಒಂದು ವಿಚಾರ ಮಾಡೋಣ ನಾವು, ಇದೇ ಚುನಾವಣಾ ಕಮಿಷನ್ ತಮಿಳುನಾಡವರು ಈ ಇಲೆಕ್ಷನ್ ರೆಡಿ ಆಗ್ತಾ ಇದ್ದಾರೆ, ಅವರು ಅದಕ್ಕಾಗಿ ಏನೋ ಅನೌನ್ಸ್ ಮಾಡ್ತಾ ಇದ್ದಾರೆ. ಅಲ್ಲೇ ಅವರು ಅದನ್ನ ಇಲೆಕ್ಷನ್ ಕಮಿಷನ್ ಅದನ್ನ ಅಪೋಸ್ ಮಾಡ್ತಾ ಇದೆ. ಬಿಹಾರಲ್ಲಿ ಅದನ್ನು 1 ವಾರ ಮೊದಲು ಅವ್ರು 10,000 ಕೊಟ್ಟರು ಸುಮ್ಮನೆ ಇದ್ರು, ವೋಟಿಂಗ್ ಮೊದಲು 10,000 ಅಕೌಂಟಿಗೆ ಟ್ರಾನ್ಸ್ಫರ್ ಆದರೂ ಸುಮ್ಮನೆ ಇದ್ರು. ಅಂದರೆ ನಮ್ಮ ದೇಶದಲ್ಲಿ ಇಲೆಕ್ಷನ್ ಎಷ್ಟು ಪಾರದರ್ಶಕತೆಯಿಂದ ನಡೀತಾ ಇದೆ ಅನ್ನೋದು ನಮ್ಮನ್ನು ನಾವು ಕ್ವಶನ್ ಮಾಡ್ಕೋಬೇಕು ಅನ್ಸುತ್ತೆ. ಇದಕ್ಕೆ ಆಡಳಿತ ಪಕ್ಷಗಳು ಮತ್ತು ವಿರೋಧ ಪಕ್ಷಗಳು ಹೇಗೆ ಜನರನ್ನು ಎಚ್ಚರಿಸ್ತಾರೆ, ಇದ್ರ ಬಗ್ಗೆ ಹೇಗೆ ಹೋರಾಟ ರೂಪಿಸ್ತಾರೆ ಅನ್ನೋದು ರಾಜಕೀಯ ಪಕ್ಷಗಳಾಗಿ ತಾವು ನೋಡ್ಕೋಬೇಕಾಯ್ತು. ಯಾಕಂದ್ರೆ ಪ್ರಜಾಸತ್ತಾತ್ಮಕವಾಗಿ ಇರೋದ್ರಿಂದ ನಾವು ಇಷ್ಟು ಮಾತಾಡ್ಲಿಕ್ಕೆ ಸಾಧ್ಯ ಆಗಿದೆ. ಆಲ್ ರೈಟ್, ಅಶ್ವಿನ್ ಅವರೇ, ಎಕ್ಸಿಟ್ ಪೋಲ್ಸ್ನ ಲೆಕ್ಕಾಚಾರ ಮತ್ತು ಅಂಕಿಅಂಶಗಳ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಎಲ್ಲೋ ಪ್ರಾದೇಶಿಕ ಪಕ್ಷಗಳು ಒಂದು ಈ ಕಡೆ ಆದ್ರೂ ಪ್ರಾದೇಶಿಕ ಪಕ್ಷ ಮೇಲ್ಗೈ ಸಾಧಿಸ್ದಂಗೆ ಆಗುತ್ತೆ. ಮೊದಲಿಗೆ ಈ ಪ್ರಾದೇಶಿಕ ಪಕ್ಷಗಳ ಅನಿವಾರ್ಯತೆಯೂ ಇದೆ. ಯಾವಾಗ ದೇಶದ ಆಂತರಿಕ ವ್ಯವಸ್ಥೆ ಬಗ್ಗೆ ಯಾರು ಸ್ವಲ್ಪ ಅದನ್ನ ಬಗ್ಗೆ ಹಗುರವಾಗಿ ಮಾತಾಡೋದು, ಅದ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಹೋಗ್ತಾರೆ, ಅದು ರಾಷ್ಟ್ರೀಯ ಪಕ್ಷಗಳಿರ್ಬೋದು, ಯಾವುದೇ ಪಕ್ಷಗಳಿರ್ಬೋದು, ಅದಕ್ಕೆ ಒಂದು ಸ್ವಲ್ಪ ಜನರು ಈಗ ನೋಡಿ ಮತ ಹಾಕಂತ ಈಗ ಹೇಳ್ತಾ ಇದ್ರು. ಜೆನ್ಸಿನೂ ಇದೆ, ನಾವು ಕರೆಕ್ಟ್. ಕರ್ನಾಟಕದಂತ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಆಸರೆ ರಾಷ್ಟ್ರೀಯ ಪಕ್ಷ, ಬಟ್ ಬಿಹಾರದಂತಹ ರಾಜ್ಯಗಳಲ್ಲಿ ರಾಷ್ಟ್ರೀಯ ಪಕ್ಷಗಳಿಗೆ ಆಸರೆ ಪ್ರಾದೇಶಿಕ ಪಕ್ಷ. ದಟ್ ಈಸ್ ದಿ ಡಿಫರೆನ್ಸ್. ಪ್ರಾದೇಶಿಕ ಪಕ್ಷ ಸ್ಟಿಲ್ ಹೋಲ್ಡ್ಸ್ ಗುಡ್ ಅಲ್ಲಿ ಎಲ್ಲಿ ಬಿಹಾರದಲ್ಲಿ. ಬಟ್ ಇತ್ತೀಚಿನ ಇಕ್ವೇಶನ್ಸ್ ನೋಡ್ತಾ ಇದ್ರೆ ನಿತೀಶ್ ಕುಮಾರೇ ತಗೊಳ್ಳಿ, ನಿತೀಶ್ ಕುಮಾರ್ ನಂತರ ಯಾರು, ನಿತೀಶ್ ಕುಮಾರ್ ನಂತರ JDUನ ಸ್ಟೆಬಿಲಿಟಿ ಏನಾಗುತ್ತೆ ಆ ಪ್ರಾದೇಶಿಕ ಪಕ್ಷ? 20 ವರ್ಷಗಳ ಕಾಲ ಆಳಿದಂತಹ ನಿತೀಶ್ ಕುಮಾರ್ ಅವರ ಪಾರ್ಟಿಯ ಮುಂದಿನ ಭವಿಷ್ಯ ಏನು? ರಾಷ್ಟ್ರೀಯ ಪಕ್ಷಗಳ ಜೊತೆಗೆ ಮೈತ್ರಿಯೊಂದಿಗೆನೆ ಅವರು ಅಧಿಕಾರ ನಡೆಸ್ಬಿಟ್ರೆ ನನ್ನ ಪ್ರಕಾರ ರಾಧಾ ಮೇಡಮ್ ಇದೇನಾಗಿದೆ, ಒಂದು ಒಳ್ಳೆ ಉತ್ತಮವಾದಂಥ ಒಂದು ಪಕ್ಷದ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಪ್ರಾದೇಶಿಕ ಪಕ್ಷ ಇರ್ಬೋದು. ಯಾಕೆಂದರೆ ಈಗ ನಾವು ಮಹಾಗಠಬಂಧನ್ ಅವ್ರ ಜೊತೆ ಹಿಂದೆ ಅವರು ತುಂಬ ಸ್ವಲ್ಪ ಅಗ್ರವಾಗಿ ತಗೊಂಡು ಒಂದು 2 ವರ್ಷಗಳಿಂದ ನಾವು ಚರ್ಚೆ ಮಾಡಿದ್ವಿ. ತಾಜ್ ವೆಸ್ಟ್ ಎಂಡಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡಿದರು. ಅವಾಗ ಕೇಳಿದ್ರು, ಏನಪ್ಪ ಇದು ರಾಷ್ಟ್ರ ಮಟ್ಟದಲ್ಲಿ ದೇವೇಗೌಡರು ಮತ್ತು ಕುಮಾರಣ್ಣ ಅವರು BJPಗೆ ಸೇರ್ತಿದ್ರೆ ಇದರಿಂದ ಏನು ಡಿಫ್ರೆನ್ಸಸ್ ಏನೂ ಇಲ್ಲ ಅಂತ. ಬಟ್ ನಾವು ಹೇಳಿದ್ವಿ ಅವಾಗ, ನೋಡಿ ಒಂದು ಪ್ರಾದೇಶಿಕ ಪಕ್ಷ ಚಿಕ್ಕ ಪಕ್ಷ BJP ಜೊತೆ ಸೇರ್ತಿದೆ ರಾಷ್ಟ್ರ ಮಟ್ಟದಲ್ಲಿ ಅನ್ಕೊಳಕ್ ಹೋಗ್ಬೇಡಿ. ಒಂದು ದೇಶವನ್ನಾಳಿದಂಥ ಪ್ರಧಾನಮಂತ್ರಿಯವರು ಒಂದು ದೊಡ್ಡ ಪಕ್ಷಕ್ಕೆ ಬೆಂಬಲ ಸೂಚಿಸ್ತಿದ್ದಾರೆ, ಇದು ರಾಷ್ಟ್ರ ಮಟ್ಟದಲ್ಲಿ ಸಂಚಲನ ಆಗುತ್ತೆ ಇದು ಅಂತ ಅಂದಾಗ ರಿಸಲ್ಟ್ ಬಂದ್ಮೇಲೆ ಗೊತ್ತಾಯಿತು ಹೇಗೆ ಒಂದು ಪ್ರಾದೇಶಿಕ ಪಕ್ಷ ರಾಷ್ಟ್ರೀಯ ಪಕ್ಷದ ಜೊತೆ ಒಂದು ಹೊಂದಾಣಿಕೆನಲ್ಲಿ ಒಂದು ಮುಂದೆ ಬಂತು ಅಂತ ಗೊತ್ತಿದೆ. ರಾಷ್ಟ್ರೀಯ ಪಕ್ಷದ ಜೊತೆಗೇನೆ ಹೊಂದಾಣಿಕೆ ಮಾಡ್ಕೊಂಡ್ರೆ ಅದು ನಿಮಗೂ ತಿರ್ಗೇಟಾಯ್ತು, ಅವ್ರಿಗೂ ತಿರ್ಗೇಟಾಯ್ತು. ಅದು ನಾನು ಹೇಳ್ತಿರೋದು ಯಾವಾಗ ಆಗುತ್ತೆ, ಯಾವಾಗ ಒಂದು ರಾಷ್ಟ್ರೀಯ ನೋಡಿ ನಾವು ಆ ಪಕ್ಷದ ಬಗ್ಗೆ ವಿಶ್ವಾಸ ಇಟ್ಟಿದ್ದೀವಿ, ಹಾಗೆ ಆ ಒಂದು ರಾಷ್ಟ್ರೀಯ ಪಕ್ಷವಾದಂಥ BJP ನಮ್ಮ ಬಗ್ಗೆನೂ ಒಂದು ಒಳ್ಳೆ ಒಂದು ಒಪಿನಿಯನ್ ಇದೆ, ಗೌರವಿಸ್ತಾರೆ ನಮ್ಮನ್ನು. ಹೇಗೆ ಕಾಂಗ್ರೆಸ್ ಗೌರವಿಸಿದ್ರೆ ಡೆಫಿನೆಟ್ಲಿ ನಾವು ಜೊತೆಲಿ ಇರ್ತಿದ್ವಿ. ಹೇಗೆ ಈಗ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಅನಿವಾರ್ಯತೆ ಬರ್ತಿದೆ ಅನ್ನೋದು ಈಗ ಬಿಹಾರ್ ಒಂದು ದೊಡ್ಡದಂಥ ಪಾಠ. ಈಗ ರಾಹುಲ್ ಗಾಂಧಿ ಅವರು ತಮ್ಮ ತನು ಮನ ಧನ ಎಲ್ಲ ಬಿಹಾರಕ್ಕೆ ಕಳೆದ 6 ತಿಂಗಳಿಂದ ಇಟ್ಟಿದ್ದಾರೆ. ಅಲ್ಲಿಗೆ ಅರ್ಥ ಏನು? ಇಟ್ಟಿದ್ದಾರೆ ಅಂದಾಗ ರಾಷ್ಟ್ರೀಯ ಪಕ್ಷ ಬಿಹಾರಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ಬೇಕಾಗಿತ್ತು. ಇಲ್ಲ, ಪುನಃ ಅವರು RJD ಜೊತೆನೆ ಎಲ್ಲೋ ಒಂದು ಹಿಂಬಾಗಿಲಿನಿಂದ ನರೇಂದ್ರ ಮೋದಿ ಅವರು ಕೂಡ ನಿತೀಶ್ ಕುಮಾರ್ ಅವ್ರ ಫೇಸ್ ಇಟ್ಕೊಂಡೇ ಹೋಗಿದ್ದು ಬಿಹಾರಲ್ಲಿ, ಅದ್ ಬೇರೆ ವಿಚಾರ. ಬಟ್ ನೀವ್ ಹೇಳ್ತಿರೋದು ರಾಹುಲ್ ಗಾಂಧಿ ಅವರು ಅಟ್ಲೀಸ್ಟ್ ನರೇಂದ್ರ ಮೋದಿ ಅವರು ಮಾಡಿದಷ್ಟು ಇಂಪ್ಯಾಕ್ಟ್ ಅಥವಾ BJP ಗಳಿಸ್ತಾ ಇರುವಂತಹ ನಂಬರ್ಸ್ ನ ಇಂಪ್ಯಾಕ್ಟ್ ಅಲ್ಲಿ ಒಂದು 10% ಕೂಡ ಅಲ್ಲಿ ಇಂಪ್ಯಾಕ್ಟ್ ಮಾಡಕ್ ಆಗಿಲ್ಲ ಮೇಡಮ್. ಇದನ್ನ ಇಂಪ್ಯಾಕ್ಟ್ ಮಾಡ್ಲಿಕ್ಕೆ ಏನಕ್ಕೆ ಆಗ್ತಿಲ್ಲ ಅಂದ್ರೆ ನಾನು ಹೇಳ್ದಾಗೆ ಇವರು ಮಹಾಗಠಬಂಧನಲ್ಲಿ ಅಗ್ರವಾಗಿ ಒಂದು ಪಕ್ಷನ ತಗೊಳ್ಳೋದಿದೆಯಲ್ಲ, ಅದು ತುಂಬಾ ಕಾಂಗ್ರೆಸ್ ಅಲ್ಲಿ ನಡೆಯುತ್ತೆ. ಈಗ OWC ಅವರು ಇರ್ಬೋದು, ಪ್ರಶಾಂತ್ ಕಿಶೋರ್ ಅವ್ರ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿರೋದಿರ್ಬೋದು, ಇವೆಲ್ಲ ಏನಾಗುತ್ತೆ ಅಂದ್ರೆ ಎಲ್ರಿಗೂ ಗೊತ್ತಿದೆ. ಇವತ್ತು OWC ಅವ್ರದ್ದು ಏಟು ಯಾರಿಗೆ ಬಿದ್ದಿದೆ, ಪೆಟ್ಟು ಯಾರಿಗೆ ಬಿದ್ದಿದೆ ಅಂತ ಗೊತ್ತಿದೆ. ಬಿಹಾರ ಜನತೆಗೂ ಗೊತ್ತಿದೆ, ರಾಷ್ಟ್ರದಲ್ಲಿ ಇವತ್ತು ರಾಜಕೀಯವಾಗಿ ತಿಳ್ಕೊಳ್ಳೋಂಥ ಪ್ರತಿಯೊಬ್ಬರು. ಯಾಕೆ ಕಾಂಗ್ರೆಸ್ ಅಲ್ಲಿ ತನ್ನ ಸ್ಥಾನವನ್ನ ಅಥವಾ ತನ್ನ ಸ್ಥಿತಿಗತಿಗಳನ್ನ ಇಂಪ್ರೂವ್ ಮಾಡ್ಕೊಳ್ಳಕ್ಕಾಗಿಲ್ಲ? ನೋಡಿ, ನಾನು ಆರಂಭದಲ್ಲಿ ಹೇಳಿದೆ, ಇವರ ಒಂದು ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ದೇಶಾದ್ಯಂತ ಇದೆ, ಕರ್ನಾಟಕದಲ್ಲಿ ಇದೆ. ನೀವು ಅವಾಗಲೇ ಹೇಳ್ತಿದ್ರಿ ಏನೋ
ಜಾತಿ ರಾಜಕಾರಣದಲ್ಲಿ 1989ರಲ್ಲಿ ವೀರೇಂದ್ರ ಪಾಟೀಲ್ರು ಲಿಂಗಾಯತರು ಅವತ್ತಿಗೆ ದೊಡ್ಡ ಮಟ್ಟದಲ್ಲಿ ಬೆಂಬಲಿಸಿದ್ರು ಅಂತ ಬಂದ್ರು. ಅವ್ರನ್ನ ಯಾವಾಗ ಲಿಂಗಾಯತರನ್ನ ಹೊರಗಡೆ ಇಟ್ರು 94ರಲ್ಲಿ ಏನಾಯ್ತು ಅಂತ ಗೊತ್ತು. ಪಕ್ಷ ನಿಮ್ದು ಇನ್ನೊಬ್ಬ Same ಪಕ್ಷದ madam, ಜಾತಿ ಬಗ್ಗೆ ಇಲ್ಲ ಹೇಳ್ತೀನಿ ಕೇಳಿ. ಅಷ್ಟು ಸರಿ ಅಲ್ಲ ಅನ್ಸುತ್ತೆ. ಜಾತಿ ಹೌದು, ಜಾತಿ ಒಕ್ಕಲಿಗರ ಪಕ್ಷ, ಒಕ್ಕಲಿಗರ ಪಕ್ಷ ರಾಧಾ ಮೇಡಮ್, ಇವತ್ತೇನಾದ್ರೂ ನೀವು ಜರ್ನಲಿಸಮ್ ಅಲ್ಲಿ ನೋಡಿದೀರಾ, ದೇವರಾಜ್ ಅರಸ್ ಅವ್ರು ಬಿಟ್ರೆ ಇವತ್ತಿಗೂ ಎಲ್ಲ ಒಂದು ಜಾತಿಗಳಿಗೆ, ಹಿಂದುಳಿದ ವರ್ಗ ಇರ್ಬೋದು, ನಾನು ಜಾತಿ ವಿರೋಧಿ ಬಿಡಿ, ಮುಂದೊರೆದ ಹಿಂದೊರೆದ ಅವಕ್ಕೆಲ್ಲ ನಾನು ಬರಲ್ಲ, ಜಾತಿಗಳಿಗೆ ಇವತ್ತು ಸ್ಥಾನಮಾನ ಕೊಡಿಸೋರು ಏಕೈಕ ವ್ಯಕ್ತಿ ಅಂದ್ರೆ ದೇವೇಗೌಡರು. ಅದು ಎಲ್ರಿಗೂ ಗೊತ್ತಿದೆ. ಏನ್ ಸರ್ ಟೈಮ್ಸ್ ನೌ ಅವ್ರ ನಂಬರು? ಟೈಮ್ಸ್ ನೌ ಅವ್ರು ತೋರಿಸಿ, ಟೈಮ್ಸ್ ನೌ ತೋರಿಸಿ. ಹಾಗೆ ಮಾತಾಡ್ಬೋದಾ? ಟೈಮ್ಸ್ ನೌ ಒಂದ್ ನಿಮಿಷ ಸರ್, ಏನೋ ಒಂದು ಇದು ಟೈಮ್ಸ್ ನೌದ ಚುನಾವಣೋತ್ತರ ಸಮೀಕ್ಷೆನಾ ಇದು? ಇದು ಪಕ್ಷಗಳು ಬಿಜೆಪಿ 74ರಿಂದ 78. ಓ ಇದು JDU ನದು. ಆಲ್ ರೈಟ್, ಓಕೆ. ನನ್ ಕನ್ಫ್ಯೂಸ್ ಆಯ್ತು, ಇದೇನಪ್ಪ ಇದು ಬಿಜೆಪಿ ಮೈತ್ರಿಕೂಟ ಅಥವಾ ಕಾಂಗ್ರೆಸ್ ಮೈತ್ರಿಕೂಟದ ಇದು ನಂಬರ್ಸ್ ಅಂತ. ಬಟ್ ಟೈಮ್ಸ್ ನಾವು ಅಂತೂ ಏನಿದು ಒಟ್ಟಾರೆ ಸೇರಿಸಿದ್ರೆ ಭಾರಿ ಆಯ್ತು.